ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ಕೇಳುವಂತಹ ಕಥೆಯ ಶೀರ್ಷಿಕೆ ಜನರ ಮಾತು. ಏನು ಜನರ ಮಾತು ಅಂತ ಈಗ ತಿಳ್ಕೊಳ್ಳೋಣ. ಒಂದೂರಲ್ಲಿ ನಂಜುಂಡ ಅನ್ನುವಂತಹ ಒಬ್ಬ ಬಡ ಹುಡುಗ ಇದ್ದ. ಅವನು ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ಆ ಬಂದ ಕೂಲಿಯಲ್ಲಿ 4 ಒಳ್ಳೆ ಮೇಕೆಯನ್ನ ತಗೊಂಡು ತನ್ನ ಊರಿನ ಕಡೆ ಹೋಗ್ತಾ ಇದ್ದ. ದಾರಿಯಲ್ಲಿ 4 ಜನ ಕಳ್ಳರು, ಮೋಸ ಮಾಡೋರು ಇರ್ತಾರಲ್ಲ, ಅವರು ಇವನನ್ನ ನೋಡ್ತಾರೆ. ಹೇಗಾದರೂ ಉಪಾಯ ಮಾಡಿ ಈ ಮೇಕೆಗಳನ್ನು ನಾವು ಕದಿಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಮೊದಲನೇ ಕಳ್ಳ ಏನು ಮಾಡ್ದ, ಬಂದು ಆ ನಂಜುಂಡನನ್ನ ನೋಡಿ, ಅಯ್ಯೋ ನಂಜುಂಡ, ಯಾಕೋ 4 ಹುಚ್ಚು ನಾಯಿಗಳನ್ನು ಹಿಡ್ಕೊಂಡು ಹೋಗ್ತಾ ಇದೀಯಾ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ನಂಜುಂಡ ಹೇಳ್ತಾನೆ, ಇವು ಹುಚ್ಚು ನಾಯಿಗಳೆಲ್ಲ, ಮೇಕೆಗಳು ಅಂತನ್ಬಿಟ್ಟು. ಅದಕ್ಕೆ ಆ ಕಳ್ಳ ಹೇಳ್ತಾನೆ, ನನ್ನ ಕಣ್ಣಿಗಂತೂ ಅವು ಹುಚ್ಚು ನಾಯಿಗಳ ಥರನೇ ಕಾಣಿಸ್ತಾ ಇದೆ ಅಂತನ್ಬಿಟ್ಟು ಹೇಳಿ ಹೊರಟು ಹೋಗ್ತಾನೆ. ನಂಜುಂಡ ಹಿಂದಿರುಗಿ ಮೇಕೆಗಳನ್ನು ನೋಡಿ, ಇವನು ಯಾಕೆ ಮೇಕೆಗಳನ್ನು ಹುಚ್ಚು ನಾಯಿ ಅನ್ಕೊಂಡ ಅಂತನ್ಬಿಟ್ಟು ಮುಂದೆ ಹೋಗ್ತಾ ಇರಬೇಕಾದ್ರೆ 2ನೇ ಕಳ್ಳ ಬರ್ತಾನೆ. 4 ಜನರಲ್ಲಿ ಈಗ 2ನೇವನು ಬರ್ತಾನೆ. ಅವನು ಬಂದು ಏನು ಮಾಡ್ತಾನೆ, ನಂಜುಂಡ, ಈ ಹುಚ್ಚು ನಾಯಿಗಳನ್ನ ಎಲ್ಲಿಂದ ತಗೊಂಬಂದೆ? ಊರಲ್ಲಿರುವಂಥ ನಾಯಿಗಳು ಸಾಕಾಗಿರ್ಲಿಲ್ವಾ ಅಂತನ್ಬಿಟ್ಟು ಹೇಳ್ತಾನೆ. ಅದಕ್ಕೆ ನಂಜುಂಡ ಹೇಳ್ತಾನೆ, ಇವು ಮೇಕೆಗಳು ಅಂತನ್ಬಿಟ್ಟು. ಏನೋಪ್ಪ, ನನ್ನ ಕಣ್ಣಿಗಂತೂ ಅದು ಹುಚ್ಚು ನಾಯಿಗಳ ಥರನೇ ಕಾಣಿಸ್ತಾ ಇದ್ದಾವೆ ಅಂತನ್ಬಿಟ್ಟು ಅವನು ಬೇಗ ಬೇಗ ಹೊರಟೋಗ್ತಾನೆ. ಅಂದರೆ ಅವನಿಗೆ ಡೌಟೇ ಬರಬಾರ್ದು ಅಲ್ಲಿ ಇವರು ನಾಟಕ ಮಾಡ್ತಾ ಇದ್ದಾರೆ ಅಂತನ್ಬಿಟ್ಟು. ಆ ರೀತಿ ಅವನು ಹೇಳಿ ಹೊರಟೇ ಹೋಗ್ತಾನೆ. ನಂಜುಂಡನಿಗೆ 1 ನಿಮಿಷ ಕಕ್ಕಾಬಿಕ್ಕಿ ಆಗೋಯ್ತು. ಇವರೇನು ಮೇಕೆಗಳನ್ನು ಹುಚ್ಚುನಾಯಿ ಅಂತ ಹೇಳ್ತಾ ಇದ್ದಾರಲ್ಲ ಅಂತನ್ಬಿಟ್ಟು ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಅವ್ನು ಮುಂದಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ 3ನೇ ಕಳ್ಳ ಎದುರುಗಡೆ ಬರ್ತಾನೆ. ಅಯ್ಯೋ ನಂಜುಂಡ, ನೀನು ಹುಚ್ಚು ನಾಯಿಗಳಿಂದ ಜೋಪಾನವಾಗಿರಪ್ಪ, ಒಂದಲ್ಲ 4 ತಗೊಂಬರ್ತಾ ಇದೆಯಲ್ಲ ಅಂತನ್ಬಿಟ್ಟು ನಂಜುಂಡನ ಉತ್ತರಕ್ಕೂ ಕೂಡ ಕಾಯ್ದೆ ಅವನು ಹೊರಟು ಹೋಗ್ತಾನೆ. ಅವನು ಏನು ಹೇಳ್ತಾನೋ ಅದನ್ನು ಕೇಳಿಸ್ಕೊಳ್ಳೋದಕ್ಕೂ ಅವನು ನಿಲ್ಲಲ್ಲ. ಅಂದರೆ ಇಲ್ಲಿ ಏನೋ ಅರ್ಜೆಂಟಾಗಿ ಕೆಲ್ಸಕ್ಕೆ ಹೋಗ್ತಾ ಇರೋ ಥರ ಹೊರಟೋಗ್ತಾನೆ. ಅವರಿಗೆ ಏನು ಡೌಟ್ ಬರಬಾರ್ದು, ಅಥವಾ ಅವನು ಇನ್ನೇನಾದರೂ ಕೇಳಿದ್ರೆ ಅಂತನ್ಬಿಟ್ಟು. ಆ ರೀತಿ ಈಗಂತೂ ನಂಜುಂಡನಿಗೆ ನಿಜವಾಗ್ಲೂ ಗಾಬರಿ ಆಗುತ್ತೆ. ನಾನು ಹಣ ಕೊಟ್ಟು ಹುಚ್ಚು ನಾಯಿಗಳನ್ನು ತಂದಿರಬಹುದಾ ಅಂತನ್ಬಿಟ್ಟು ತನ್ನ ಮೇಲೆ ತನಗೆ ಅವನಿಗೆ ಸಂಶಯ ಬರುತ್ತೆ. ಅಷ್ಟರಲ್ಲಿ 4ನೇವನು ಬರ್ತಾನೆ. ಎದುರುಗಡೆ ಬಂದ್ಬಿಟ್ಟು ಹೇಳ್ತಾನೆ, ನಂಜುಂಡ, ನಾನು ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಈ ಹುಚ್ಚು ನಾಯಿಗಳು ಕಡಿದ್ರೆ ಜೀವನೇ ಹೊರಟೋಗ್ಬಿಡುತ್ತೆ ಅಂತ ಓಡ್ ಹೋಗ್ಬಿಡ್ತಾನೆ. ನಂಜುಂಡನಿಗೀಗ ತುಂಬಾ ಭಯ ಆಗುತ್ತೆ. 4 ಜನರು ಹುಚ್ಚು ನಾಯಿಗಳ ಬಗ್ಗೆನೇ ಮಾತಾಡ್ತಾ ಇದ್ದಾರಲ್ಲ, ಬಹುಶಃ ನಾನೇ ತಪ್ಪು ಮಾಡಿರಬಹುದೇನೋ ಅಂತನ್ಬಿಟ್ಟು ಗಾಬರಿ ಮಾಡಿಕೊಂಡು ಆ ಮೇಕೆಗಳನ್ನು ಅಲ್ಲೇ ಬಿಟ್ಟು ಹೊರಟೋಗ್ತಾನೆ. ಈಗ ಒಂದೇ ವಿಷಯವನ್ನ ಬೇರೆ ಬೇರೆಯವರು ಬಂದು ಹೇಳ್ತಾ ಇದ್ದಾಗ ಅದು ಸುಳ್ಳಾಗಿದ್ರು ನಮಗೆ ನಿಜ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತಲ್ವಾ. ಅದೇ ರೀತಿ ಇಲ್ಲಿ ಅವನಿಗೆ ಗಾಬರಿ ಆಗ್ಬಿಡುತ್ತೆ. ಎಲ್ಲರೂ ಇದನ್ನ ಹುಚ್ಚುನಾಯಿ ಅಂತ ಹೇಳ್ತಿದಾರಲ್ಲ, ನಾನೇನಾದ್ರೂ ಮೇಕೆ ಅನ್ಕೊಂಡು ಹುಚ್ಚುನಾಯಿನೇ ತಗೊಂಬಂದ್ಬಿಟ್ನೇನೋ ಅಂತ ಅದನ್ನೆಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಓಡೋಗ್ಬಿಡ್ತಾನೆ. 4 ಜನ ಕಳ್ಳರು ಬಂದು ಒಬ್ಬೊಬ್ರು ಒಂದೊಂದು ಮೇಕೆನ ತಗೊಂಡು ಹೋಗ್ತಾರೆ. ಒಂದು ಸುಳ್ಳನ್ನ 16 ಸರಿ ಹೇಳಿದಾಗ ಎಂಥ ಬುದ್ಧಿವಂತ ಮನುಷ್ಯನಾದರೂ ಕೂಡ ಅವನಿಗೆ ಗಲಿಬಿಲಿ ಆಗೋದು ಖಂಡಿತ ಅಲ್ವಾ. ಅಂತ ಒಂದು ಪ್ರಸಂಗ ನಮ್ಮ ಜೀವನದಲ್ಲೂ ಬಂದಿರುತ್ತೆ, ಬರಬಹುದು. ಆ ಟೈಮಲ್ಲಿ ಏನು ಮಾಡಬೇಕು, ಅವನು ಜಾಣತನದಿಂದ ತನ್ನನ್ನು ಮೋಸ ಮಾಡೋದಕ್ಕೆ ಯಾರಾದರೂ ಹೊಂಚು ಹಾಕಿರ್ಬೋದು ಅಂತ ವಿಚಾರ ಮಾಡಬೇಕು. ಜನರ ಮಾತಿಗೆ ಮರಳಾಗಬಾರ್ದು. ನಾನೇನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ಸರಿಯಾಗಿ ಕಾನ್ಫಿಡೆನ್ಸ್ ಇರಬೇಕು, ಅದ್ರ ಬಗ್ಗೆ ನನಗೆ ತಿಳುವಳಿಕೆ ಇರಬೇಕು. ಆಗ ನಾನು ಮೋಸ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ಮಾಡ್ತಾ ಇರೋ ಕೆಲಸದ ಮೇಲೆ ನನಗೇ ಡೌಟ್ ಇದ್ದರೆ ಬೇರೆಯವ್ರು ಹೇಳಿದಾಗ ನಾವು ಅದನ್ನು ಈಸಿಯಾಗಿ ನಂಬಿಡ್ತೀವಿ ಅಲ್ವಾ. ಇಲ್ಲಿ ಅವನು ಮಾಡಿದ್ದು ಅದೇನೆ. ತನ್ನ ಕೆಲಸದ ಮೇಲೆ ಅವನಿಗೆ ನಂಬಿಕೆ ಇಲ್ಲ, ಬೇರೆಯವ್ರು ಹೇಳಿದ್ದನ್ನು ಅವ್ನು ನಂಬ್ದ. ವಿವೇಕದಿಂದ ಅವನು ಯೋಚನೆ ಮಾಡಲಿಲ್ಲ ಅಲ್ಲಿ. ಅದಕ್ಕೋಸ್ಕರ ಏನು ಮಾಡ್ದ, ಅವನು ಆ ಮೇಕೆಗಳನ್ನು ಅಲ್ಲೇ ಬಿಟ್ಟು ಹೊಟ್ಟೋದ. ಆ ಕಳ್ಳರು ತಗೊಂಡು ಹೋದರು. ಅದಕ್ಕೆ ಜನರ ಮಾತಿಗೆ ನಾವು ಮರಳಾಗಬಾರ್ದು ಅನ್ನೋದನ್ನು ಇದರಿಂದ ತಿಳ್ಕೊಬೋದು. ಹರೇ ಕೃಷ್ಣ.